ಕಾಲ ಯಾವುದು ಇವೆಲ್ಲವನ್ನು ವಿಸ್ತಾರವಾಗಿ ಹೇಳಬೇಕೆಂದು ತಿಳಿದ ನರದರಿಗೆ ಭಗವಂತರು ಹೇಳುತ್ತಾರೆ, ಈ ವ್ರತವು ದುಃಖ ಶೋಕಾದಿಗಳನ್ನು ಪರಿಹರಿಸುವುದು, ತನ್ನ ಧಾನ್ಯಾದಿಗಳನ್ನು ಸಮೃದ್ಧಿಪಡಿಸುವುದು, ಸಕಲ ಸೌಭಾಗ್ಯ ಸಂತಾನವನ್ನುಂಟು ಮಾಡುವುದು, ಎಲ್ಲಾ ಕಡೆಯಲ್ಲಿಯೂ ಜೀವನುಂಟು ಮಾಡುವುದು. ಯಾವ ದಿವಸ ಈ ವ್ರತವನ್ನು ಮಾಡಬೇಕೆಂಬ ಅಪೇಕ್ಷೆ ಉಂಟಾಗುವುದೋ ಆ ದಿವಸ ಭಕ್ತಿ ಶ್ರದ್ಧೆಗಳಿಂದ ಕೂಡಿ ಸತ್ಯನಾರಾಯಣ ಸ್ವಾಮಿಯನ್ನು ನಟಿಸಬೇಕು. ಧರ್ಮದಲ್ಲಿ ದೃಷ್ಟಿಯುಳ್ಳವನಾಗಿ ವಿಪ್ರರಿಂದೊಡಗೂಡಿ ಹಾಗೂ ಬಾಲಭಕ್ಷಗಳನ್ನು ಬಾಳೆಹಣ್ಣು, ತುಪ್ಪ, ರವೆ, ಹಾಲು ತಂಬಿಟ್ಟು ಇವೆಲ್ಲವೂ ಕಾಲುಪಾಲ ಇಚ್ಛಾಗರವನ್ನು ತೆಗೆದುಕೊಂಡು ನೈವೇದ್ಯವನ್ನು ಮಾಡಬೇಕು. ಆ ಬಳಿಕ ದಕ್ಷಿಣೆಗಳನ್ನು ಬ್ರಾಹ್ಮಣರಿಗೂ ಆಚಾರ್ಯರಿಗೂ ಅರ್ಪಿಸಿ ಕಥೆಯನ್ನು ಕೇಳಬೇಕು. ಆ ನಂತರ ಬಂಧುಗಳಿಗೂ ಇಷ್ಟ ಮಿತ್ರರಿಗೂ ಭೋಜನವನ್ನು ಮಾಡಿಸಿ ತಾನು ಭೋಜನವನ್ನು ಮಾಡಬೇಕು. ಈ ರೀತಿಯಲ್ಲಿ ವ್ರತವನ್ನು ದೇವಾಲಯ, ನದಿ ತೀರ, ಮನೆ ಮೊದಲಾದ ಪ್ರದೇಶಗಳಲ್ಲಿ ಮಾಡಿದ ಬಳಿಕ ನೃತ್ಯ ಗೀತಾದಿಗಳಿಂದ ಸ್ವಾಮಿಯನ್ನು ಅರ್ಪಿಸಿ ಸ್ವಗೃಹವನ್ನು ಕುರಿತು ಬರಬೇಕು. ಈ ಪ್ರಕಾರ 4 ವರ್ಷಗಳು ವ್ರತವನ್ನಾಚರಿಸಿ ಆದಿಯಲ್ಲಾಗಲಿ ಮೃದಲಾಗಲಿ ಕೊನೆಯಲ್ಲಾಗಲಿ ಉದ್ಯಾಪನೆಯನ್ನು ಮಾಡಿದರೆ ಪೂರ್ಣ ಫಲ ಪ್ರಾಪ್ತಿಯಾಗುವುದು. ಈ ಮೇರೆಗೆ ಮಾಡಲು ಖಂಡಿತವಾಗಿ ಮನುಷ್ಯನಿಗೆ ಅಭಿಷ್ಟ ಸಿದ್ಧಿ ಉಂಟಾಗುವುದು. ಈ ಕಲಿಯುಗದಲ್ಲಿ ಇದಕ್ಕಿಂತಲೂ ಸುಕರವಾದಂತಹ ಸುಲಭೋಪಾಯವಿಲ್ಲವೆಂದು ಶ್ರೀಮನ್ನಾರಾಯಣರು ನರದರಿಗೆ ಇಳಿದರು ಎಂಬಲ್ಲಿಗೆ ಸತ್ಯನಾರಾಯಣ ಸ್ವಾಮಿಯ ರೇವಾಕಣದ ಪ್ರಥಮಾಧ್ಯಾಯವು ಸಂಪೂರ್ಣವಾದುದು. ಲಕ್ಷ್ಮೀ ಸ್ವಾಮಿಯ ರೇವಾಕಣದ ದ್ವಿತೀಯಾಧ್ಯಾಯ ಪ್ರಾರಂಭ. ನಂತರ ವಿಷ್ಣುವು ನಾರದರನ್ನು ಕುರಿತು, ಎಲೆ ನಾರದ ಮಹರ್ಷಿಗೆ ಪೂರ್ವದಲ್ಲಿ ನೀನು ಕೇಳಿದಂತೆಯೇ ಈ ವ್ರತವು ಯಾರಿಂದ ಆಚರಿಸಲ್ಪಟ್ಟಿತೋ ಆ ವಿಷಯವನ್ನು ಕುರಿತ ಪುರಾತನವಾದ ಒಂದು ಇತಿಹಾಸವನ್ನು ಕೇಳುವಂತ ನಾವು ಎಂದು ಹೇಳಿ, ಕಾಶಿ ಕ್ಷೇತ್ರದಲ್ಲಿ ಅತ್ಯಂತ ದರಿದ್ರನಾದ ಬ್ರಾಹ್ಮಣಿದ್ದನು. ಅವನು ಹಸಿವು ಬಾಯಾಗಲಿಂದ ದಿನವೂ ಸುತ್ತಲಿದ್ದನು. ದಿನರಲ್ಲಿ ಅತ್ಯಂತ ದೈವ ಒಬ್ಬ ವೃದ್ಧ ಬ್ರಾಹ್ಮಣ ವಿದಾರಿಯಾಗಿ ಬಂದು ಈ ಭೂಸರನ್ನು ಇಂತೆಂದನು, ಎಲೆ ಬ್ರಾಹ್ಮಣನೇ, ಇದಕ್ಕೋಸ್ಕರವೇ ಕೇಳಲು ನಾನು ಇದರಿದ್ದನು ಭಿಕ್ಷಾರ್ಥವಾಗಿ ತಿರುಗುತ್ತಿರುವೆನು. ನಿನಗೇನಾದರೂ ಇದರಿಂದ ಹಣೋಪಡಿಸಿದರೆ ಕೃಪೆಯಿಂದ ಹೇಳಬೇಕೆಂದು ವೃದ್ಧ ಬ್ರಾಹ್ಮಣನನ್ನು ಕೇಳಿಕೊಂಡನು. ಆಗ ವೃದ್ಧ ಬ್ರಾಹ್ಮಣ ಸ್ವರೂಪಿಯಾದ ಶ್ರೀಮನ್ನಾರಾಯಣನು ಸತ್ಯನಾರಾಯಣೆಂದು ಕರೆಯಲ್ಪಡುವ ವ್ರತವನ್ನು ಆಚರಿಸು, ಅದರಿಂದ ನಿನ್ನ ದರಿದ್ರವು ಹರಣವಾಗುವುದು ಎಂದು ಹೇಳಿದಾಗ ಹೇಳಿ ವ್ರತದ ವಿಧಾನವನ್ನು ತದ್ವಿಧಾನ ತಿಳಿಸಿ ಅಂತರ್ಧನಾದನು. ಆ ನಂತರ ಆ ಭಿಕ್ಷಾರ್ಥಿಯು ವ್ರತವನ್ನು ಮಾಡಬೇಕೆಂದು ಸಂಕಲ್ಪ ಮಾಡಿಕೊಂಡು ರಾತ್ರಿ ನಿದ್ದೆಯನ್ನು ಕೂಡ ಮಾಡಲಿಲ್ಲ. ಮಾರನೇ ದಿನ ಎದ್ದು ಭಿಕ್ಷೆಗೆ ಹೋದನು. ಆ ದಿನ ಎಂದಿಗಿಂತಲೂ ದ್ವಿಗುಣವಾದ ಲಾಭವನ್ನು ಪಡೆದನು. ಅದರಲ್ಲಿ ಚೆನ್ನಾಗಿ ಪಕ್ವಾಗಿರುವ ಬಾಳೆಹಣ್ಣು, ರವೆ, ತುಪ್ಪ ಎಲ್ಲವನ್ನು ಸೇರಿಸಿ ನೆಂಟರಿಷ್ಟರನ್ನೆಲ್ಲ ಕರೆದು ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಿದನು. ಆ ದಿನದಿಂದಲೇ ಆ ದರಿದ್ರ ಬ್ರಾಹ್ಮಣನು ವ್ರತ ಪ್ರಭಾವದಿಂದ ಸಕಲ ಸಂಪತ್ತುಗಳುಳ್ಳವನಾಗಿ ಧನಧಾನ್ಯಗಳುಳ್ಳವನಾಗಿ ಸಂಪದ್ರಿತನಾಗಿ ವಾಸಿಸಿದ್ದನು. ಹೀಗೆ ಇರಲು ಕುಳಿತಿದ್ದ ಕಟ್ಟಿಗೆ ಮಾರುವನು ಆ ಬ್ರಾಹ್ಮಣನ ಮನೆಯನ್ನು ಪ್ರವೇಶಿಸಿ ಆ ಬ್ರಾಹ್ಮಣನು ಮಾಡುತ್ತಿದ್ದಂತಹ ವ್ರತವನ್ನು ನೋಡಿ ಏನೋ ಒಂದು ವಿಧವಾದ ಭಕ್ತಿ ಉಂಟಾಗಲು ಸಾಷ್ಟಾಂಗವೆರಗಿ, ಎಲೆ ಪ್ರಭುವೇ, ನೀವು ಮಾಡುತ್ತಿರುವ ಊರು ಯಾವುದು, ನಿನ್ನಾದರಿಸಿ ಎಂತ ಫಲವನ್ನಬಹುದು ಎಂದು ಕೇಳಿದಾಗ ಆ ಬ್ರಾಹ್ಮಣನು ಹೇಳುತ್ತಾನೆ, ಇದು ಸತ್ಯನಾರಾಯಣ ಸ್ವಾಮಿ ವ್ರತವು ಕೋದಿಷ್ಟಾದನ್ನೆಲ್ಲ ಕೊಡುವಂಥದ್ದು. ಈ ವ್ರತ ಮಹಿಮೆಯಿಂದಲೇ ನನಗೆ ಧನಧಾನ್ಯಾದಿಗಳು ಸಿಕ್ಕಿದು ಎಂದು ಹೇಳಲು ಆ ಕಟ್ಟಿಗೆ ಮಾರುವನು ಜಲಪಾನ ಮಾಡಿ ಪ್ರಸಾದವನ್ನು ಭಕ್ಷಿಸಿ ಆ ಪಟ್ಟಣದಲ್ಲಿ ಪುಣ್ಯವಂತರ ಧನಿಕರು ಎಲ್ಲಿವರೋ ಅಲ್ಲಿಗೆ ಹೊರಗಿನ್ನು ಹೊತ್ತುಕೊಂಡು ಹೋದನು. ಆ ದಿನ ಇಂದಿಗಿಂತಲೂ ದ್ವಿಗುಣವಾದ ಲಾಭವನ್ನು ಪಡೆದನು. ಆ ಹಣದಲ್ಲಿ ಚೆನ್ನಾಗಿ ಪಕ್ವ ಬಾಳೆಹಣ್ಣು, ರವೆ ಎಲ್ಲವನ್ನು ಇಚ್ಛಾಗಿರುವಂತೆ ತೆಗೆದುಕೊಂಡು ತನ್ನ ಬಂಧುಗಳೆಲ್ಲರನ್ನು ಕರೆಯಿಸಿ ಶಾಸ್ತ್ರೋಕ್ತವಾದ ವ್ರತವನ್ನು ಮಾಡಿದನು. ಆ ಅರ್ಥ ಪ್ರಭಾವದಿಂದ ಆ ಕಟ್ಟಿಗೆ ಮಾರುವನು ಸಕಲ ಸಂಪತ್ತುಗಳುಳ್ಳವನಾಗಿ ಕೊನೆಗೆ ಸಾಕ್ಷಾತ್ ವೈಕುಂಠವನ್ನು ನೋಡಿದನು ಎಂಬಲ್ಲಿಗೆ ಸತ್ಯನಾರಾಯಣ ಸ್ವಾಮಿಯ ದ್ವಿತೀಯಾಧ್ಯಾಯವು ಸಂಪೂರ್ಣವಾದನು. ಮಹಾಮುನಿಗಳುತ್ತಾರೆ, ಎಲೆ ಮನುಷ್ಯರೇ, ಪುನಃ ಸತ್ಯನಾರಾಯಣ ಸ್ವಾಮಿಯ ಮಹಾತ್ಮೆಯನ್ನು ಹೇಳುತ್ತೇನೆ ಕೇಳುವಂತವರಾಗಿ. ಪೂರ್ವದಲ್ಲಿ ಉಲ್ಕರ್ಣನೆಂಬ ರಾಜನಿದ್ದನು. ಜಿತೇಂದ್ರಿಯನಾಗಿಯೋ ಸತ್ಯವಾದಿಯಾಗಿಯೋ ಒಳ್ಳೆಯ ಬುದ್ಧಿಶಾಲಿಯಾಗಿ ಇಂತಹತನು ಪ್ರತಿ ದಿವಸವೂ ದೇವಾಲಯಕ್ಕೆ ಹೋಗಿ ದೇವರ ಆರಾಧನೆ ಮಾಡಿ ಬ್ರಾಹ್ಮಣರಿಗೆ ದ್ರವ್ಯವನ್ನು ಕೊಟ್ಟು ಸಂತೋಷ ಪಡುತ್ತಿದ್ದನು. ಒಂದು ಸಮಯದಲ್ಲಿ ಆತನ ಪತ್ನಿ ಭದ್ರಶೀಲೆಯು ಬದಿಯುತ್ತಲಾಗಿ ನದಿ ತೀರದಲ್ಲಿ ತನ್ನ ಪತಿಯೊಡನೆ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡಿದಳು.
ಆ ಸಮಯದಲ್ಲಿ ಅಲ್ಲಿಗೆ ಒಬ್ಬ ವರ್ತಕನು ವ್ಯಾಪಾರಕ್ಕೋಸ್ಕರ ಬಹು ದ್ರವ್ಯುಕ್ತನಾಗಿ ಬಂದು ನಾವೇನು ರಥದಲ್ಲಿಗೆ ಬಿಟ್ಟು ರಾಜನ ರಚನಾರ್ಥಿಯಾಗಿ ಬಂದು ವ್ರತವನ್ನು ಮಾಡುತ್ತಿರುವ ರಾಜರನ್ನು ಕಂಡು ವಿನಯದಿಂದ ಕೈ ಮುಗಿದು, ಎಲೆ ರಾಜನೇ, ಭಕ್ತಿಯುಕ್ತವಾಗಿ ಅಂತಃಕರಣವುಳ್ಳವನಾಗಿ ಮನಶುದ್ಧಿಯಿಂದ ನೀನು ಮಾಡುತ್ತಿರುವುದೇನು? ಆ ಸಮಸ್ತವನ್ನು ದಯೆಯಿಂದ ನನಗೆ ಹೇಳಬೇಕೆನ್ನಲು ರಾಜನು, ಎಲೆ ವ್ಯಾಪಾರಿಗೆ, ಬಂಧುಗಳಿಂದೊಡಗೂಡಿ ಪುತ್ರಹತ್ತರಾದಂತಹ ನಾನು ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುತ್ತೇನೆ ಎಂದು ಹೇಳುದು. ಎಲೆ ರಾಜನೇ, ನನಗೂ ಸಂತಾನವಿಲ್ಲದ ಕಾರಣ ಪರಮಾತ್ಮೆಯಿಂದ ಖಂಡಿತವಾಗಿ ಸಂತಾನ ಉಂಟಾಗುವುದನ್ನು ನಂಬಿದ್ದೇನೆ. ಹಾಗೆ ವ್ರತ ವಿಧಾನವನ್ನು ನುಡಿಸಬೇಕೆಂದು ಕೇಳಿ ಆ ರಾಜನಿಂದ ವಿಧಾನವನ್ನು ತಿಳಿದುಕೊಂಡು ಮನೆಯನ್ನು ಸೇರಿ ಆಗ್ಗೆ ಸಂತಾನ ಪ್ರಾಪ್ತವಾದರೆ ಈ ವ್ರತವನ್ನು ಖಂಡಿತ ಮಾಡುವೆನ್ನು ಅರಿಸಿಕೊಂಡನು. ಈಗಲೂ ಒಂದು ದಿನ ಋತುಸ್ನಾಳಾಗಿ ಲೀಲಾವತಿಯು ಪತಿಗಳನ್ನೇ ಸಂತೋಷಗೊಂಡಿರಲು ಸತ್ಯನಾರಾಯಣ ಸ್ವಾಮಿಯ ಪ್ರಭಾವದಿಂದ ಆ ದಿನದಲ್ಲೇ ಗರ್ಭವನ್ನು ಧರಿಸಿ 10ನೇ ತಿಂಗಳಲ್ಲಿ ಪುತ್ರಿಕಾ ರತ್ನವನ್ನು ಪಡೆದಳು. ಶುಕ್ಲ ಪಕ್ಷದ ಚಂದ್ರನೋಪಾದಿಯಲ್ಲಿ ಆ ಕನ್ಯಾಮಣಿ ಜಿರದನ ಕೃತಿಯನ್ನು ಪಡೆಯುತ್ತಾ ಕಲಾವತಿ ಎಂದು ನಾಮಕರಣ ಮಾಡಲ್ಪಟ್ಟಳು. ಆಗ ಕಲಾವತಿ ಪತಿಯನ್ನು ಕುರಿತು, ಎಲೆ ಸ್ವಾಮಿಯೇ, ಪೂರ್ವದಲ್ಲಿ ಸಂಕಲ್ಪಿತ ವ್ರತವನ್ನು ಇನ್ನು ಹೇತಕ್ಕಾಗಿ ಮಾಡಲಿಲ್ಲ ಎನ್ನಲಾಗಿ ವರ್ತಕನು ಮಗಳ ವಿವಾಹದಲ್ಲಿ ಮಾಡುವೆನು ಎಂದು ಹೇಳಿ ಸತಿಯನ್ನು ಸಮಾಧಾನ ಪಡಿಸಿ ವ್ಯಾಪಾರಕ್ಕಾಗಿ ಹೊರಟು ಹೋದನು. ಕನ್ಯಾಮಣಿಯು ವೃದ್ಧಿಯನ್ನು ಪಡೆಯುತ್ತಾ ವಿವಾಹ ವಯಸ್ಕಳಾಗಳು. ತನ್ನ ಮಗಳನ್ನು ನೋಡಿ ತಮ್ಮ ಆಪ್ತಳನ್ನೇ ಹಲೋಡಿಸಿ ಅವರ ದ್ರೌಪದಿಯಂತೆ ಚಾರರನ್ನು ಕರೆದು ಜಾಗೃತಿಯಾಗಿ ವರರೂಪನಾದಂತ ಅವರನ್ನು ಹುಡಿಕೊಂಡು ಬರುವಂತೆ ಹೇಳಿದನು. ಆ ಆಜ್ಞಾಪಿಸಲ್ಪಟ್ಟ ಚಾರರು ಕಾಂಚನ ಪಟ್ಟಣದ ಒಬ್ಬ ವರ್ತಕನ ಕುಮಾರನನ್ನು ಕರೆತಂದರು. ಆ ಕುಮಾರನು ಕುಣಾಟನಾಗಿಯೂ ಸುಂದರನಾಗಿಯೂ ಬಲನಾಗಿಯೂ ಇರುವ ವರ್ತಕನ ಕುಮಾರನು ನೋಡಿ ಆನದಿಂದ ಅವನಿಗೆ ದಾರಿ ಎರೆದು ಕೊಟ್ಟರು. ಧನಬಲದಿಂದ ಕುಡಿದಂತಹ ವರ್ತಕನು ಮಗಳ ವಿವಾಹದಲ್ಲೂ ಸಹ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಆಚರಿಸಲಿಲ್ಲ. ಇದರಿಂದ ಸ್ವಾಮಿಗೆ ಅವರಲ್ಲಿ ಕ್ರೋಧ ಉಂಟಾಯಿತು. ಆ ಬಳಿಕ ವ್ಯಾಪಾರದಲ್ಲಿ ಬುದ್ಧಿಶಾಲಿಯಾದ ವರ್ತಕರು ಸಗರಮಠದಿಂದಲೂ ಪ್ರೇರೇಪಿಸಲ್ಪಟ್ಟು ಅಳಿಯೊಡನೆ ರತ್ನಪುರವೆಂಬ ಸಾಗರದ ಬಳಿ ವ್ಯಾಪಾರವನ್ನು ಮಾಡುತ್ತಿದ್ದರು. ಆ ಜಾಗೃತಿಯಿಂದ ಹೊರಟು ಒಂದು ದಿನ ರಮಣೀಯವಾದ ಪಟ್ಟಣದ ಚಂದ್ರಕೇತುವೆಂಬ ರಾಜನ ಗೃಹವನ್ನು ಕುರಿತು ಇವರಿರು ಹೋಗುತ್ತಿರಲು ಆ ಕಾಲದಲ್ಲಿ ಮಾಡಿದ ಪ್ರತಿಜ್ಞೆಯನ್ನು ಮರೆತ ವರ್ತಕನನ್ನು ನೋಡಿ ಸತ್ಯನಾರಾಯಣ ಸ್ವಾಮಿಯು, ಎಲೆ ನಿನಗೆ ಸಹಿಸಲು ಬಹು ಸುಖ ಉಂಟಾಗಲಿ ಎಂದು ಶಾಪವಿತ್ತನು. ಅದೇ ಸಮಯದಲ್ಲಿ ಕಳ್ಳರು ರಾಜದ್ರವ್ಯವನ್ನು ಅಪಹರಿಸಿ ವರ್ತಕರಿರುವ ಪ್ರದೇಶಗಳಿಗೆ ಬರುತ್ತಿದ್ದರು. ಅಷ್ಟರಲ್ಲಿಗೆ ರಾಜಭಟರನ್ನು ಕಂಡಂತಹ ಕಳ್ಳರು ಆ ದ್ರವ್ಯವನ್ನು ಈ ವ್ಯಾಪಾರಿಗಳ ಬಳಿಗೆಯಲ್ಲಿ ಬಿಟ್ಟು ಕಣ್ಣಿಗೆ ಕಾಣದ ಕಡೆ ಓಡಿ ಹೋದರು. ಆ ಬಳಿಕ ರಾಜಭಟರು ಇವರ ಬಳಿಗೆ ಬಂದು ರಾಜನಿರುವುದನ್ನು ಕಂಡು ಇವರೇ ಚೋರರೆಂದು ಅವರಿವರ ತಗ್ಗಳಿಂದ ಗಟ್ಟಿ ರಾಜನ ಸಮೀಪಕ್ಕೆ ತಂದರು. ಪ್ರಭುವೇ, ದ್ರವ್ಯ ಸಮೇತರಾದ ಇಬ್ಬರು ಚೋರರನ್ನು ಬಂಧಿಸುತ್ತೇವೆ, ವಿಚಾರಿಸಿ ಅಪ್ಪಣೆ ಕೊಡಬೇಕೆಂಬುದಾಗಿ ಕೇಳಲು ಆಗ ರಾಜಾಜ್ಞೆಯಿಂದ ಯಾವುದೇ ಇಲ್ಲದೆ ಹಗ್ಗಗಳಿಂದ ಕಟ್ಟಲ್ಪಟ್ಟು ಕಾರಾಗೃಹದಲ್ಲಿರಿಸಲ್ಪಟ್ಟರು. ಇದಲ್ಲದೆ ಅವರ ಮನೆಗಳಲ್ಲಿ ಹೆಂಗಸರಿಗೆ ವ್ಯಸನ ಉಂಟಾಯಿತು. ಮನೆಯಲ್ಲಿದ್ದಂತಹ ಆವರಣವೆಲ್ಲವೂ ಕಳ್ಳರಿಂದ ಅಪಹರಿಸಲ್ಪಟ್ಟಿತು. ಆದಿವ್ಯಾಧಿಗಳಿಂದಲೂ ಹಸಿವು ಬಾಯಾರಿಗಳಿಂದ ಮನೆಗಳನ್ನು ಸುತ್ತುವಂತಾಗಿತು. ಒಂದು ದಿನ ಲೀಲಾವತಿಯು ಒಂದು ಬ್ರಾಹ್ಮಣನ ಮನೆಗೆ ಹೋಗಲು ಅಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡುತ್ತಿದ್ದುದನ್ನು ಕಂಡು ಅಲ್ಲಿಗೆ ಇದ್ದು ಸ್ವಾಮಿಯನ್ನು ವರಿಸಿಕೊಂಡು ಪ್ರಸಾದವನ್ನು ಬಗ್ಗಿಸಿ ಮಾರನೇ ದಿನ ಮನೆಗೆ ಸೇರಿದಳು. ತಾಯಿ ಲೀಲಾವತಿಯು ಮಗಳನ್ನು ಕಂಡು, ಮಗಳೇ, ರಾತ್ರಿ ಎಲ್ಲಿದ್ದೆ ಎಂದು ಕೇಳಲು ಆ ಕುಮಾರಿ ಹೇಳುತ್ತಾಳೆ, ಅಮ್ಮ, ಒಬ್ಬ ಬ್ರಾಹ್ಮಣನು ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುತ್ತಿದ್ದನು, ನೋಡುತ್ತಿದ್ದನು ಎಂದು ಹೇಳಿದ ಮಗಳ ಮಾತನ್ನು ಕೇಳಿದಂತಹ ಲೀಲಾವತಿಯು ತಾನು ಮಾಡಲು ಯತ್ನಿಸಿ ಬಂಧುಗಳನ್ನು ಕರೆಯಿಸಿ ಶಾಸ್ತ್ರೋಕ್ತವಾಗಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಿದಳು. ಸ್ವಾಮಿ, ನಮ್ಮ ಪತಿ ಅಪರಾಧವನ್ನು ಕ್ಷಮಿಸಿ ಅವರು ಹಳೆಯನು ಜಾಗೃತಿಯಿಂದ ಕ್ಷೇಮದಿಂದ ಹಿಂತಿರುಗುವಂತೆ ನಿರ್ವಹಿಸಬೇಕೆಂದು ಬೇಡಿಕೊಳ್ಳಲು ಸಂತುಷ್ಟನಾದ ಸತ್ಯನಾರಾಯಣ ಸ್ವಾಮಿಯು ರಾಜೇಂದ್ರನ ಕನಸಿನಲ್ಲಿ ಕಂಡು, ಎಲೆ ರಾಜನೇ, ನೀನು ಬಂದಲಿಟ್ಟುವ ವರ್ತಕರು ನಾಳೆ ಪ್ರಾತಃ ಕಾಲದಲ್ಲಿ ಅವರ ದ್ರವ್ಯಜೊಡನೆ ಬಿಡಲ್ಪಡಲಿ, ಇಲ್ಲದಿದ್ದರೆ ರಾಜ್ಯ ಧನ ಪುತ್ರ ಸಮೇತನಾದ ನಾಶ ಮಾಡುತ್ತೀರೆಂದು ಹೇಳಿ ಅಂತರ್ಧನಾದನು. ಮಾರನೇ ದಿನ ರಾಜನು ಸಿಂಹಾಸನನಾಗಿ ವೃತ್ತಾಂತವನ್ನು ಸಭಾಜನರಿಗೆ ತಿಳಿಸಿ ಬಂಧನಗೊಳಗಿರುವ ವರ್ತಕರನ್ನು ಬಿಡುಗಡೆ ಮಾಡಿ ವಸ್ತ್ರಾಭರಣಗಳಿಂದ ಅಲಂಕರಿಸಿ ಅವರ ದ್ರವ್ಯವನ್ನು ಕೊಟ್ಟು, ಎಲೆ ವ್ಯಾಪಾರಿಗಳೇ, ಇನ್ನು ಭಯಪಡಕಾದಿಲ್ಲವೆಂದು ಹೇಳಿ ನಿಮಗೆ ಈ ದ್ರವ್ಯದಿಂದ ಈ ಸಂಕಷ್ಟವೂ ಆಯಿತು. ಇನ್ನು ನಿಮ್ಮ ವಿಸ್ತಾರವನ್ನು ಕುರಿತು ತೆರಳಿ ಎಂಬಲ್ಲಿಗೆ ಸತ್ಯನಾರಾಯಣ ಸ್ವಾಮಿಯ ರೇವಾಗಣದ ತೃತೀಯಾಧ್ಯಾಯವು ಸಂಪೂರ್ಣಮಾನದಂ. ಸಮರ್ಪಯಾಮಿ ಮಂಗಳದ್ರವ್ಯಾಣಿ ಸಮರ್ಪಯಾಮಿ. ಓಂ ನೈವೇದ್ಯಂ ನಾನಾಭಕ್ಷ. ಚತುರ್ಥಾಧ್ಯಾಯ. ಚತುರ್ಥಾಧ್ಯಾಯ ಪ್ರಾರಂಭ. ಪುನಃ ಸೂತರು ಶೌನಕಾದಿಗಳನ್ನು ಕಂಡು, ಇಲೇ ಋಷಿಗಳಿರ, ಆ ವೈಶ್ಯನು ಒಳಿಗಳನ್ನೇ ಮಂಗಳ ಸ್ನಾನವನ್ನು ಮಾಡಿ ನಿತ್ಯ ಕರ್ಮಗಳನ್ನು ಪೂರೈಸಿ ಬ್ರಾಹ್ಮಣರಿಗೆ ದ್ರವ್ಯವನ್ನು ದಾನ ಮಾಡಿ ಸ್ವಗೃಹವನ್ನು ಕುರಿತು ತಿಳಿದನು.
ಸ್ವಲ್ಪ ದೂರ ಆಗುವ ವರ್ಷದಲ್ಲಿಗೆ ಸತ್ಯನಾರಾಯಣ ಸ್ವಾಮಿಯು ಸನ್ಯಾಸಿದಾರಿಯಾಗಿ ಬಂದು ಹಿರೇವರ್ತಕನೇ ನಿನ್ನ ಅಡಗಿನಲ್ಲಿ ಏನಿರುವುದು ಎಂದು ಕೇಳಲು ಧನಮಧಾಂತರಾದಂತಹ ವರ್ತಕರು ಹೀಯಾಳಿಸುವುದರಿಂದಲೋ ಹಾಸ್ಯ ಮಾಡುವುದರಿಂದಲೋ ಹಿರೇ ಸನ್ಯಾಸಿಗೆ ಚೇತಕ್ಕೆ ಕೇಳುವೆ ಹಣವಿರುವುದೆಂಬ ಭ್ರಾಂತಿಯಿಂದ ಅಪಹರಿಸಲು ಕೇಳುವೆಯೋ ನಮ್ಮ ಅಡಗಿನಲ್ಲಿ ಎಲೆ ಬಳ್ಳಿಗಳಿರುವುದು ಮತ್ತೇನಿಲ್ಲವೆಂದು ಹೇಳಿದಂತಹ ಸತ್ಯವಾಕ್ಯವನ್ನು ಕೇಳಿದ ಸ್ವಾಮಿಯು ನಿಮ್ಮ ಮಾತು ಯಥಾರ್ಥವಾಗಲಿ ಎಂದು ಹೇಳಿ ಹೊರಟು ಹೋಗಲು ವರ್ತಕರು ಸ್ವಲ್ಪ ದೂರ ಪ್ರಯಾಣ ಮಾಡಿದ ಬಳಿಕ ಸಮುದ್ರವನ್ನು ಸೇರಿದ ಮೇಲೆ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಪುನಃ ಅಡಗಿದಾಗ ಆ ಹಡಗಿನಲ್ಲಿ ಎಲೆ ಬಳ್ಳಿಗಳು ತುಂಬಿರುವುದನ್ನು ಕಂಡಂತಹ ವರ್ತಕರು ದುಃಖದಿಂದ ಹಾಗೆಯೇ ಮೂರ್ಛೆ ಹೋದರು. ಪುನಃ ಎಚ್ಚೆತ್ತವರಾಗಿ ದ್ರವಿ ಹೋದ ದುಃಖದಿಂದ ಪ್ರಾರಂಭಿಸುತ್ತಿರುವ ಮಾವನನ್ನು ಕಂಡಂತಹ ಹಳಿಯರು ಎಲೆ ಮಾವನೇ ಏಕೆ ವ್ಯಸನ ಪಡುತ್ತೀಯೇ, ಸನ್ಯಾಸಿಯಿಂದ ಶಾಪ ಕೊಡಲ್ಪಟ್ಟಿತು, ಆದ್ದರಿಂದಲೇ ನಿಮ್ಮ ಪದಾರ್ಥಗಳೆಲ್ಲವೂ ಈ ರೀತಿ ಆಯಿತು, ಆತನಿಗೆ ನಾವು ಶರಣಾಗತರಾದಲ್ಲಿ ನಮ್ಮ ಕಷ್ಟ ಪರಿಹಾರವಾಗುವುದು ಎಂದು ಹೇಳಲು ಸನ್ಯಾಸಿಯ ದ್ವೀಪಕ್ಕೆ ಹೋಗಿ ಭಕ್ತಿ ನಮಸ್ಕಾರ ಮಾಡಿ ಇದನ್ನಾಗಿ ಶ್ರೇಷ್ಠನೇ ನಿನ್ನೊಡನೆ ಯಾವ ಅಸತ್ಯವು ನನ್ನಿಂದ ಹೇಳಲ್ಪಟ್ಟಿತು, ನಮ್ಮಂತ ಅಪರಾಧವನ್ನು ಕ್ಷಮಿಸು, ನಮ್ಮನ್ನು ರಕ್ಷಿಸು ದೇವ ಎಂದು ಬೇಡಿಕೊಳ್ಳಲು ಆಗ ಗೀತೆಯು ದುಃಖಿಸುತ್ತಿರುವ ವರ್ತಕಗಳನ್ನು ನೋಡಿ ಪ್ರಸನ್ನ ನಿಜರೂಪ ತೋರಿನ ದುರ್ಬುದ್ಧಿಗೆ ಈ ನನ್ನ ಮಾತನ್ನು ಕೇಳು ದುಃಖಿಸಬೇಡ, ನನ್ನನ್ನು ಕುರಿದೆ ಮತ್ತನಾದ್ಯಾದಿಯಾಗಿ ಭಾರಿ ಭಾರಿ ದುಃಖಗಳನ್ನು ಉಣ್ಣುತ್ತಿರುವೆ ಎಂದು ಹೇಳಲು ಸ್ತೋತ್ರ ಮಾಡಲು ಪರಾಕ್ರಮಿಸಿದನು. ಎರೆ ಸ್ವಾಮಿಯೇ, ಬ್ರಹ್ಮಾದಿ ಸಮಸ್ತ ದೇವತೆಗಳೂ ಕೂಡ ನಿನ್ನ ಆಶ್ಚರ್ಯಕರಗಳಾದ ಗುಣಸ್ವರೂಪವನ್ನು ತಿಳಿಯದೆ ಮಾಯಿಯಿಂದ ಮೋಹಿತರಾಗಿರುವಲ್ಲಿ ಮೂಢರಾದ ನಾವು ನಿನ್ನ ಸ್ವರೂಪವನ್ನು ತಿಳಿಯಲು ಸಾಧ್ಯ? ನಿನ್ನ ಪೂರೆಯನ್ನು ಖಂಡಿತ ಮಾಡುವು, ನಮ್ಮಲ್ಲಿ ಕರುಣಿಸು ದೇವ, ಪೂರ್ವದಲ್ಲಿ ನಮ್ಮಿಂದ ಮಾಡಲ್ಪಟ್ಟಂತಹ ಅಪರಾಧವನ್ನು ಕ್ಷಮಿಸಿ ನಮ್ಮನ್ನು ರಕ್ಷಿಸು ಎಂದು ಭಕ್ತಿಯಿಂದ ಪ್ರಾರ್ಥಿಸಲು ಸ್ವಾಮಿಯು ಅವರಿಗೆ ಅನೇಕ ವರಗಳನ್ನು ಪೂರ್ವಧನವನ್ನು ಅನುಗ್ರಹಿಸಿ ಅಂತರ್ಧನಾದನು. ಆ ನಂತರ ವರ್ತಕರು ಹಡಗಿನಲ್ಲಿ ದ್ರವ್ಯವು ತುಂಬಿರುವುದನ್ನು ಕಂಡು ಸತ್ಯನಾರಾಯಣ ಸ್ವಾಮಿಯ ದಯೆಯಿಂದ ನಮ್ಮ ಇಷ್ಟಾರ್ಥಗಳು ನೆರವೇರಿತು. ಸತ್ಯನಾರಾಯಣದಿಂದ ಒಳಗೂಡಿ ಯಥಾವಿಧಿಯಿಂದ ದೇವರ ಪೂಜೆಯನ್ನು ಮಾಡಿ ಆತನ ಅನುಗ್ರಹದಿಂದ ಸಂತೋಷಿತರಾಗಿ ಸಕಲ ಸಂಭಾತಗಳೊಡನೆ ತಮ್ಮ ದೇಶ ಸಮೀಪಕ್ಕೆ ಬಂದು ಒಳೆಯನ್ನು ಕುರಿತು ಇಂತೆಂದನು. ರತ್ನಪುರವೆಂಬ ನಮ್ಮ ದೇಶವು ಸಿಕ್ಕಿತು ಎಂದು ಹೇಳಿ ತಮ್ಮ ಆಗಮನ ಸಮಾಚಾರವನ್ನು ದೂತನ ಮೂಲಕ ಕಳಿಸಿದನು. ಆ ದೂತನು ಮನೆಗೆ ಪಟ್ಟಣವನ್ನು ಪ್ರವೇಶಿಸಿ ಮನೆಯನ್ನು ಸೇರಿ ಅಮ್ಮ ಅಳಿಯನೊಡನೆ ಬಂಧುಗಳೊಡನೆ ನಿಮ್ಮ ಪತಿಯು ಬಂದಿರುತ್ತಾರೆ ಎಂಬ ಶುಭವಾರ್ತೆ ನುಡಿಸಲು ಆಗ ವ್ರತವನ್ನು ಮಾಡಿದಂತಹ ಆ ಭದ್ರತೆಯ ವರ್ತಕನು ಸಂತೋಷದಿಂದ ಸತ್ಯನಾರಾಯಣ ಸ್ವಾಮಿಯನ್ನು ಪೂರಿಸಿ ಮಗಳನ್ನು ಕುರಿತು ಪತಿಗಳ ದರ್ಶನಾರ್ಥವಾಗಿ ಶೀಘ್ರವಾಗಿ ಋಣೋಣ ಸಿದ್ಧಳಾಗು ಎಂದು ಹೇಳಲು ಕಲಾವತಿಯು ಮಾಡಿದ ವ್ರತವನ್ನು ಮುಗಿಸಿ ಪ್ರಸಾದವನ್ನು ತಿನ್ನದೆಯೇ ದರ್ಶನಾರ್ಥವಾಗಿ ತಾಯೊಡನೆ ತಿಳಿದಳು. ಇದರಿಂದ ಕೋಪಗೊಂಡಂತಹ ಸತ್ಯನಾರಾಯಣ ಸ್ವಾಮಿಯು ಧನಯುಕ್ತವಾದ ಅಡಿಗಿನೊಂದಿಗೆ ಅವಳ ಪತಿಯನ್ನು ದಿನದಲ್ಲಿ ಮುಳುಗಿದನು. ಬಳಿಕ ಕಲಾವತಿಯು ಪತಿಯನ್ನು ಕಾಣದೆ ದುಃಖದಿಂದ ಅಳುತ್ತಾ ಭೂಮಿಯಲ್ಲಿ ಹಾಗೆಯೇ ಬಿದ್ದಳು. ಭೂಮಿ ತಾಯಿ ಲೀಲಾವತಿಯು ಮಗಳ ಅವಸ್ಥೆಯನ್ನು ಕಂಡು ಹೊಳುತ್ತಾ ಪತಿಯೊಡನೆ ಅಡಗಿನೊಳಿದ್ದಂತಹ ಅಳಿಯನು ತಕ್ಷಣದಲ್ಲಿ ಹೇಗೆ ಮಾಯವಾದನೋ, ಇದೆಲ್ಲ ನಾವುದು ಸತ್ಯನಾರಾಯಣ ದೇವರ ಸ್ವಾಮಿಯ ಮಾತಿನುಂಟಾಗಿದೆ. ಅವನ ಮಹತ್ವ ತಿಳಿಯಲು ಯಾರಿಗೆ ತಾನೇ ಶಕ್ಯವು ಎಂಬುದಾಗಿ ಹೇಳಿ ತನ್ನ ಮಗಳನ್ನು ಅಪ್ಪಿಕೊಂಡು ದುಃಖಿದಳು. ಪತಿಯನ್ನು ಕಳೆದುಕೊಂಡು ದುಃಖಿತಳಾದ ಕಲಾವತಿಯು ತನ್ನ ಪತಿ ನಷ್ಟವಾದ್ದರಿಂದ ವ್ಯತೆಯಿಂದ ಪತಿಯ ಪಾದಕೆಯನ್ನು ತೆಗೆದುಕೊಂಡು ಅದರ ಕೂಡ ಸಹಾಗಮನವನ್ನು ಮಾಡಬೇಕೆಂದು ನಿಶ್ಚಯಿಸಲು ಮಗಳ ಕಷ್ಟವನ್ನು ನೋಡದವನಾಗಿ ಆ ವೈಶ್ಯನು ಹೊಳಿಯ ಆತನ ಪತ್ನಿಯು ಶೋಕದಿಂದ ಸಂತೃಪ್ತರಾಗಿ ಆಲೋಚನೆ ಮಾಡುತ್ತಾ ಈ ಹಡಗು ದೃಶ್ಯವಾಗಿರುವುದು ಸತ್ಯನಾರಾಯಣ ಸ್ವಾಮಿಯೇ ಮಾಡಿದ್ದಾನೆ ಅಥವಾ ನಾನು ದೇವರ ಮಾಯಾಪಾಡಿಂದ ಭ್ರಾಂತನಾಗಿರುವೆನೋಗೇನು, ಇದು ಯಾವುದು ತಿಳಿಯದು ಎಂದು ಯೋಚಿಸಿ ಎಲ್ಲರ ಸಮಕ್ಷಮದಲ್ಲಿ ನಾನು ಆಪತ್ ಬಾಂಧವನಾದ ಸತ್ಯನಾರಾಯಣ ದೇವರ ಪೂಜೆಯನ್ನು ಖಂಡಿತ ಮಾಡುವೆನು. ಹೀಗೆ ಪ್ರಾರ್ಥನಾ ವಚನವನ್ನು ಹೇಳಿ ಸತ್ಯನಾರಾಯಣನಿಗೆ ಪುನಃ ಭೂಮಿಯ ಮೇಲೆ ದೀರ್ಘವಾಗಿ ನಮಸ್ಕಾರವನ್ನು ಮಾಡಿದನು. ಆಗ ದೀನ ಪಾಲಕನಾದ ರಣದೇವರ ಸಂತೃಷ್ಟದಿಂದ ತನ್ನ ಭಕ್ತವತನಾದ ನಾರಾಯಣನ ಕೃಪೆಯಿಂದ ಆಕಾಶವಾಣಿ ನೋಡಿದು ಇಂತೆಂದಿತು. ಇದೇ ವೈಶ್ಯನೇ, ನಿನ್ನ ಮಗಳು ಪ್ರಸಾದವನ್ನು ತ್ಯಾಗ ಮಾಡಿ ಬಡಿದ್ದರಿಂದ ಆ ಪತಿಯು ಅದೃಶ್ಯವಾಗಿದ್ದಾನೆ. ಇದಕ್ಕೋಸ್ಕರ ಮನೆಗೆ ಹೋಗಿ ಸ್ವಲ್ಪವಾದ ಪ್ರಸಾದವನ್ನು ತಿಂದು ಬಂದರೆ ಆಕೆ ಪತಿಯನ್ನು ಹೊಂದುವಳು ಎಂಬುದಾಗಿ ಹೇಳಿದಂತು ಭಗವತ್ ವಾಕ್ಯವನ್ನು ಆಲಿದಂತಹ ಆಕೆಯು ಅತಿತ್ವರೆಯಿಂದ ಸ್ವಗೃಹಕ್ಕೆ ಹೋಗಿ ಪ್ರಸಾದವನ್ನು ಭಕ್ಷಿಸಿ ಪುನಃ ಬಂದು ನೋಡಲು ಅಲ್ಲಿ ಪತಿಯನ್ನು ಕಂಡಂತಹ ಕಲಾವತಿಯು, ಎಲೆ ತಂದೆಗೆ ಇನ್ನು ಏತಕ್ಕೆ ವಿಳಂಬ ಮಾಡುತ್ತೀರಿ, ನಡೀರಿ ಮನೆಗೆ ಹೋಗೋಣ ಎಂದು ಹೇಳಲು ಆ ಮಗಳ ಮಾತನ್ನು ಕೇಳಿದಂತಹ ವೈಶ್ಯನಿಗೆ ಬಹಳ ಸಂತೋಷ ಉಂಟಾಯಿತು. ಆ ನಂತರ ಯಥಾವಿಧಿಯಿಂದ ರಣದೇವರ ಪೂಜೆ ಮಾಡಿದನು. ಪ್ರತಿ ಮಾಸದಲ್ಲಿಯೂ ಪೂರ್ಣಾಮ ಸಂಕ್ರಾಂತಿ ಈ ವರ್ಷದಲ್ಲಿ ರಣದೇವರ ಪೂಜೆಯನ್ನು ಮಾಡುವಂತನಾದನು. ಈ ಪ್ರಕಾರ ಅವನು ವಿಧಿಯುಕ್ತ ಸತ್ಯನಾರಾಯಣ ವ್ರತವನ್ನು ಮಾಡಿದನು. ಮೃತ್ಯುಲೋಕದಲ್ಲಿ ಸಕಲ ಸುಖಗಳನ್ನು ಅನುಭವಿಸಿ ನಂತರ ಸದ್ಲೋಕವನ್ನು ಹೊಂದಿದನು ಎಂಬಲ್ಲಿಗೆ ಸೂತ ಪುರಾಣಿಕರು ಹೇಳಿದರು ಎಂಬಲ್ಲಿಗೆ ರಣಸ್ವಾಮಿ ಚತುರ್ಥಾಧ್ಯಾಯವು ಸಂಪೂರ್ಣವಾರದು. ಲಕ್ಷ್ಮೀನಾರಾಯಣ ದೇವತಾಂ ನಮೋ ನಮಃ ಧ್ಯಾನ
ಸತ್ಯನಾರಾಯಣ ಸ್ವಾಮಿಯ ರೇವಾಗಣದ ಪಂಚಮಾಧ್ಯಾಯ ಪ್ರಾರಂಭ. ಶೌನಕಾದಿಗಳನ್ನು ಕುರಿತು ಹೇಳುತ್ತಾರೆ ಸೂತ ಪುರಾಣಿಕರು. ನಿಮಗೆ ನಾನು ಎರಡನೆಯ ಸಲ ಇನ್ನೂ ಒಂದು ಇತಿಹಾಸವನ್ನು ಹೇಳುವೆನು. ಪೂರ್ವದಲ್ಲಿ ಅಂಗದುಜನೆಂಬ ರಾಜನು ಸತ್ಯನಾರಾಯಣ ಸ್ವಾಮಿ ರಥದ ಪ್ರಸಾದವನ್ನು ತ್ಯಾಗ ಮಾಡಿದ್ದರಿಂದ ಅತಿಯ ದುಃಖವನ್ನು ಹೊಂದಿದನು. ಆತನು ಒಂದು ದಿನ ಅರಣ್ಯದಲ್ಲಿ ಬೇಟೆಯಾಡುತ್ತಾ ಮೃಗಗಳನ್ನು ಸಂಹಾರ ಮಾಡಿದ ಸಮೀಪವಾದ ಒಂದು ಆಲದ ಮರದ ಸಮೀಪದಲ್ಲಿ ಬಂದು ನಿಲ್ಲುವನಾದನು. ಅಲ್ಲಿ ಗೋಪಾಲಕರು ತಮ್ಮ ಬಂಧುಗಳಿಂದ ಕೂಡಿ ಸಂತುಷ್ಟರಾದವರಾಗಿ ಭಕ್ತಿಯುಕ್ತ ಅಂತಃಕರಣವುಳ್ಳವರಾಗಿ ಸತ್ಯನಾರಾಯಣ ಸ್ವಾಮಿಯನ್ನು ಪೂಜೆಯನ್ನು ಮಾಡುತ್ತಿದ್ದರು. ಇದನ್ನು ನೋಡಿದಂತಹ ರಾಜನು ಅಹಂಕಾರದಿಂದ ಅಲ್ಲಿಗೆ ಹೋಗಲು ಇಲ್ಲ ಮತ್ತು ಸತ್ಯನಾರಾಯಣನ ಕುರಿತು ನಮಸ್ಕಾರವನ್ನು ಸಹ ಮಾಡಲಿಲ್ಲ. ಆದರೂ ಸಮಸ್ತ ಗೋಪಾಲಕರೆಲ್ಲರೂ ಸತ್ಯನಾರಾಯಣ ಸ್ವಾಮಿಯ ಪೂಜೆಯ ಪ್ರಸಾದವನ್ನು ರಾಜನಿಗೆ ನೀಡಲು ಆ ರಾಜನು ಪ್ರಸಾದ ಪರಿತ್ಯಾಗವನ್ನು ಮಾಡಿದ ಕಾರಣ ಅತಿ ದುಃಖವನ್ನು ಉಳಿದನು. ಆ ರಾಜನ 100 ಮಂದಿ ಮಕ್ಕಳು, ಧನ ಧಾನ್ಯ ಮೊದಲಾದ ಐಶ್ವರ್ಯವೆಲ್ಲವೂ ನಾಶವಾಗಿತ್ತು. ಆಗ ರಾಜನು ಇದು ಸಕಲವು ಸತ್ಯನಾರಾಯಣ ದೇವರ ಪ್ರಸಾದ ತಿರಸ್ಕರಿಸದಿಂದ ನಷ್ಟ ಆಗಿರಬಹುದೆಂದು ಯಾವ ಸ್ಥಳದಲ್ಲಿ ಸತ್ಯದೇವರ ಪೂಜೆಯಾಯಿತೋ ಆ ಸ್ಥಳಕ್ಕೆ ಪುನಃ ಹೋಗಿ ಗೋಪಾಲಕರ ಸಹಿತನಾಗಿ ಭಕ್ತಿ ಮತ್ತು ಶ್ರದ್ಧಾಯುಕ್ತವಾಗಿ ಯಥಾವಿಧಿಯಿಂದ ದೇವರ ಪೂಜೆಯನ್ನು ಮಾಡಿದನು. ಆನಂತರ ರಾಜನು ದೇವರ ಪ್ರಸಾದದಿಂದ ದೆಸೆಯಿಂದ ಧನಧಾನ್ಯಾದಿ ಪುತ್ರ ಐಶ್ವರ್ಯವನ್ನು ಪುನಃ ನಿಧವದಾಗಿ ಯಲೋಕದಲ್ಲಿ ಸುಖವನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ಸಾಕ್ಷಾತ್ ವೈಕುಂಠ ಲೋಕವನ್ನು ಉಳಿದನು. ಈ ಪ್ರಕಾರವಾಗಿ ಪರಮ ದೌರ್ಬಲ್ಯವಾದ ವ್ರತವನ್ನು ಯಾರು ಮಾಡುತ್ತಾರೋ ಅವರಿಗೆ ದೇವರ ಪ್ರಸಾದದಿಂದ ಧನಧಾನ್ಯಾದಿ ಮುಂತಾದ ಪ್ರಾಪ್ತವಾಗುತ್ತದೆ. ಮತ್ತು ಯಾವನು ದರಿದ್ರನಾಗಿರುತ್ತಾನೋ ಅವನಿಗೆ ಧನ ಪ್ರಾಪ್ತಿಯಾಗುತ್ತದೆ. ಅವನು ಎಲ್ಲಾ ಕಷ್ಟಗಳಿಂದ ಮುಕ್ತನಾಗುತ್ತಾನೆ. ಯಾವ ಮನುಷ್ಯರು ಭೀತಿ ಹೊಂದಿರುತ್ತಾನೋ ಅವನು ಭಯದಿಂದ ಮುಕ್ತನಾಗುತ್ತಾನೆ. ಅವರುಗಳು ಯಲೋಕದಲ್ಲಿ ಸಂಪೂರ್ಣ ಸುಖವನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ವೈಕುಂಠವನ್ನು ಹೊಂದುತ್ತಾರೆ. ಇದು ಸತ್ಯವಾದದ್ದು. ಮತ್ತೆ ಸೂತ ಮಹಾಮನಿಗಳುತ್ತಾರೆ, ಎಲೆ ಶೌನಕಾದಿಗಳೇ, ಈ ಪ್ರಕಾರ ಸತ್ಯನಾರಾಯಣ ದೇವರ ವ್ರತವನ್ನು ನಾನು ನಿಮಗೆ ಕಥನ ಮಾಡಿರುತ್ತೇನೆ. ವ್ರತವನ್ನು ಮಾಡಿದ್ದಾದರೆ ಮನುಷ್ಯರು ಸಂಪೂರ್ಣ ದುಃಖ ದೆಸೆಯಿಂದ ಸತ್ಯವಾಗಿ ಮುಕ್ತರಾಗುತ್ತಾರೆ. ಕಲಿಯುಗದಲ್ಲಿ ಸತ್ಯನಾರಾಯಣ ದೇವರ ಪೂಜೆಯು ವಿಶೇಷವಾಗಿ ಕೋರಿದ ಫಲವನ್ನು ಕೊಡತಕ್ಕಂಥದ್ದಾಗಿದ್ದು ಈ ಸತ್ಯನಾರಾಯಣನನ್ನು ಕೆಲವರು ಕಾಲವೆಂದುಳುತ್ತಾರೆ, ಇನ್ನು ಕೆಲವರು ದೇವರೆನ್ನುತ್ತಾರೆ. ಹೀಗೆ ನಾನಾ ಪ್ರಕಾರವಾದ ರೂಪಧಾರಣೆ ಮಾಡಿ ಸಕಲ ಭಕ್ತಿ ಶ್ರದ್ಧಾಯುತರಾದಂತಹ ಭಕ್ತರುಗಳಿಗೆ ವಿಶಿಷ್ಟ ಫಲಗಳನ್ನು ಕೊಡತಕ್ಕಂಥವನು. ಹೀಗೆ ಸನಾತನಾದ ಭಗವಂತನು ಈ ಕಲಿಯುಗದಲ್ಲಿ ಸತ್ಯನಾರಾಯಣ ರೂಪವನ್ನು ತಿಳಿಸುತ್ತಾನೆ ಎಂದು ಸೂತರು ಹೇಳುತ್ತಾರೆ. ಮುನಿಗಳಿರೇ, ಯಾರು ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ದಿನವೂ ಶ್ರವಣ ಮಾಡುತ್ತಾರೋ ಅಥವಾ ಪಠಣ ಮಾಡುತ್ತಾರೋ ಅವರ ಸಮಸ್ತವಾದ ದುಃಖವು ಸತ್ಯದೇವರ ಪ್ರಸಾದದಿಂದ ನಾಶ ಹೊಂದುವುದಾಗಿ ಸುಖದಿಂದ ಇರುತ್ತಾರೆ. ಇದರಲ್ಲಿ ಸಂಶಯವೇ ಇಲ್ಲ ಎಂಬುದಾಗಿ ಸೂತ ಪುರಾಣಿಕರು ಶೌನಕಾದಿಗಳಿಗೆ ಎದುರು ಎಂಬಲಿಗೆ ಸತ್ಯನಾರಾಯಣ ಸ್ವಾಮಿಯ 5ನೇ ಅಧ್ಯಾಯವು ಸಂಪೂರ್ಣವಾದದು.